ಇದು ರೆವಲೈಸರ್ ಅಂತ. ಇದು ಕೂಡ ನಾವು ಡ್ರೈ ಪೌಡರ್ ಇನ್ಹೇಲರ್ ಡಿವೈಸಸ್ ಅಂತ ಕರಿತೀವಿ. ಇದರಲ್ಲಿ ಅಗೇನ್ ನಾವು ಈ ಕ್ಯಾಪ್ಸುಲನ್ನು ತೊಗೊಂಡು ಒಂದು ಕ್ಯಾಪ್ಸುಲನ್ನು ಇದರಲ್ಲಿ ಈ ಥರ ಕ್ಯಾಪ್ಸುಲ್ಸ್ ಇರುತ್ತೆ. ಇದು ಕ್ಯಾಪ್ಸುಲನ್ನು ತೊಗೊಂಡು ಒಂದು ಕ್ಯಾಪ್ಸುಲನ್ನು ನಾನು ತೊಗೊಂಡಿದ್ದೀನಿ. ಈ ಕ್ಯಾಪ್ಸುಲನ್ನು ಈ ಥರ ಫಸ್ಟ್ ಓಪನ್ ಮಾಡಬೇಕು. ಇದು ಕಂಪ್ಲೀಟ್ ಈ ಥರ ಲೇಬಲ್ ಆಗಬೇಕು. ಅದರಲ್ಲಿ ಈ ಕ್ಯಾಪ್ಸುಲನ್ನು ಇಲ್ಲಿ ಹಾಕೋಕ್ಕೆ ಪ್ಲೇಸ್ ಇರುತ್ತೆ. ಇಲ್ಲಿ ನೋಡಿ ಹೀಗೆ ಮಾಡಿದಾಗ ಇದರಲ್ಲಿ ಒಂದು ಸೂಜಿ ಬರುತ್ತೆ, ಸೊ ರಂಧ್ರ ಹಾಕೋಕ್ಕೆ. ಸೊ ಅದರ ಸಲುವಾಗಿ ನೀವೇನು ಮಾಡಬೇಕಂತಂದರೆ ಈ ಕ್ಯಾಪ್ಸುಲನ್ನು ಇಲ್ಲಿ ಹಾಕಿ ನೀವು ಇದನ್ನು ಕ್ಲೋಸ್ ಮಾಡಬೇಕು. ಮುಗೀತು, ಈಸಿ. 2 ಸ್ಟೆಪ್ಸ್ ಇದೆ. ಮತ್ತು ಅದೇ ಪೊಸಿಷನಲ್ಲಿ ತೊಗೊಂಡು ಈ ಥರ ಹಿಡ್ಕೊಂಡು ಒಂದು ಸಲ ಆಯಿತು, ಇನ್ನೊಂದು ಸಲ ಇದು 1 2 3 4 5 ನಾನೇನು ಹೇಳ್ತಾ ಇದ್ದೀನಿಲ್ಲ, ಅವಾಗ ನೀವು ಉಸಿರನ್ನು ಒಳಗೆ ಹಿಡ್ಕೋಬೇಕು ಇದು ಔಷಧ ತೊಗೊಂಡು. ಎಕ್ಸಾಂಪಲ್ ಇನ್ನೊಂದು ಸಲ ತೋರಿಸ್ತೀನಿ ನೋಡಿ. ಈ ಥರ ಹಿಡ್ಕೊಂಡು 5 ಸೆಕೆಂಡ್ಸ್ ನಿಮ್ಮ ಉಸಿರನ್ನು ಹಿಡ್ಕೊಂಡು ಇದು 4 ಸರಿ ರಿಪೀಟ್ ಮಾಡಿದಾಗ ಅಲ್ಲಿ ಇಲ್ಲಿ ಬಾಯಲ್ಲಿ ಮೆತ್ಕೊಂಡಿರುವ ಕಣಗಳು ಕೂಡ ನಿಮ್ಮ ಲಂಗ್ಸಲ್ಲಿ ಹೋಗಿ ಕರೆಕ್ಟಾಗಿ ಪರಿಣಾಮವನ್ನು ಕೊಡ್ತದೆ. ಯಾವುದೇ ಅಡ್ಡ ಪರಿಣಾಮಗಳು ಆಗೋದಿಲ್ಲ. ಇದು ಕೂಡ ಆದಮೇಲೆ ನಾವು ಬಾಯಲ್ಲಿ ನೀರು ಹಾಕ್ಕೊಂಡು ಕರೆಕ್ಟಾಗಿ ಗಾರ್ಗಲನ್ನು ಮಾಡಬೇಕು. ಬಾಯಲ್ಲಿ ಹಾಕ್ಕೊಂಡು ನೀರನ್ನು ಹಾಕ್ಕೊಂಡು ಕರೆಕ್ಟಾಗಿ ಗಾರ್ಗಲ್ ಮಾಡಿ ಚೆಲ್ಲಬೇಕು. ಅದನ್ನು ನಾವು ಮರಿಬಾರ್ದು. ಇದು ಕೂಡ ಎವ್ರಿ 15 ಡೇಸಿಗೆ ನೀವು ವಾರ್ಮ್ ವಾಟರ್ನಲ್ಲಿ ವಾಶ್ ಮಾಡಿ ಕಂಪ್ಲೀಟ್ ಡ್ರೈ ಮಾಡಿ ಇದನ್ನು ನೀವು ಯೂಸ್ ಮಾಡಬಹುದು. ವೆರಿ ಇಂಪಾರ್ಟೆಂಟ್. ಇದನ್ನು ಕರೆಕ್ಟಾಗಿ ಯೂಸ್ ಮಾಡದೇ ಇರುವಾಗ ನೀವು 4 ಸಲ ನೀವು ಜಗಬೇಕಂತಂದರೆ ಸ್ವಲ್ಪ ನಿಂತು ಜಗ್ಗಿದ್ರು ತಪ್ಪೇನಿಲ್ಲ. ಬಟ್ 4 ಸಲ ಕಂಪ್ಲೀಟಾಗಿ ನಾನು ಹೇಳಿದ ಹಾಗೆ ಜೋರಾಗಿ ಜಗಬೇಕು. ಸೊ ಇದು ಡ್ರೈ ಪೌಡರ್ ಇನ್ಹೇಲರ್ ಡಿವೈಸಸ್. ದೀಸ್ ಆರ್ 2 ಡಿವೈಸಸ್. ಇದ್ರ ಜೊತೆ ಬರ್ತಿರ್ತಕ್ಕಂಥ ಇದು ಕ್ಯಾಪ್ಸುಲ್ಸ್.